ಖುದ್ದು ದೇವರೇ ಬಂದು ಈಗಿನ ಆಡಳಿತ ಸರಿಯಿಲ್ಲ, ಮೋದಿಯವರೇ ಇದನ್ನು ಸರಿ ಮಾಡಿಕೊಳ್ಳಿ ಅಂತ ಹೇಳಿದರೆ ದೇವರನ್ನೇ ದೇಶದ್ರೋಹಿ, ಭಯೋತ್ಪಾದಕ, ವಿದೇಶಿ ಏಜೆಂಟ್ ಎಂದೆಲ್ಲ ಹೀಯಾಳಿಸುವಷ್ಟು ಇಂದಿನ ವಾತಾವರಣ ಹದಗೆಟ್ಟು ಹೋಗಿದೆ. ಅದನ್ನು ಹದಗೆಡಿಸಲಾಗಿದೆ. ಪರಿಸ್ಥಿತಿ ಹೀಗಿರುವಾಗ ಖುದ್ದು ಮೋದಿಯೇ ಬಂದು ಕ್ಷಮಿಸಿದ್ದೇನೆ ಎಂದರೆ ಈ ಭಕ್ತರು ಕೇಳ್ತಾರೆಯೇ? ಇಲ್ಲ. ಖುದ್ದು ಮೋದಿಯೇ ಕ್ಷಮಿಸಿದ್ದೇನೆ ಎಂದರೂ ಈ ಭಕ್ತರು ಕ್ಷಮಿಸಲು ಸಿದ್ಧರಿಲ್ಲ. ಕೇಳಿ ಈ ತಾಯಿಯ ಅಳಲನ್ನು. घर घर पुलिस आ रही है, 4-4 गाड़ियां आ रही हैं, स्कॉर्पियो भर भर के आ रही है। तो माँ बेटी है, गलती हुई है, माफी भी मांग रहे हैं, बार बार मांग रहे हैं माफी। और कैसे मांगे आप बताइए? ಹೌದು, ನೀವು ಇಲ್ಲಿ ನೋಡ್ತಾ ಇರೋದು ಅದೇ 15 ವರ್ಷದ ಆ ಬಾಲಕಿಯ ತಾಯಿಯನ್ನು. ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಈ ಬಾಲಕಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ನಿಂದಿಸಿದ ವಿಡಿಯೋ ವೈರಲ್ ಆಗಿತ್ತು. ಆ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಹಾಯ್ ಫ್ರೆಂಡ್ಸ್ ಎಂದು ಹೇಳುತ್ತಾ ಬಂದು ನನ್ನನ್ನು ನಿಂದಿಸಿದವರನ್ನು ಕ್ಷಮಿಸಿದ್ದೇನೆ ಅಂತ ಹೇಳಿದರು. ಆದರೆ ಅದರ ಹೊರತಾಗಿಯೂ ಆ ಬಾಲಕಿಯ ಬೆನ್ನು ಬಿಡಲು ಈ ಭಕ್ತರು ಸಿದ್ಧರಿಲ್ಲ. 15 ವರ್ಷದ ಆ ಬಾಲಕಿಗೆ ನೀಡಲಾಗುತ್ತಿರುವ ಕಿರುಕುಳವನ್ನು, ಬೆದರಿಕೆಯನ್ನು ಸಹಿಸಲಾಗದೆ ಅವರು ಅದಾಗಲೇ ಮನೆ ಖಾಲಿ ಮಾಡಿ ಹೋಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ. ಮೋದಿಜಿಯವರನ್ನು ನಿಂದಿಸಿದ ವಿಡಿಯೋ ವೈರಲ್ ಆಗುತ್ತಲೇ ಬಾಲಕಿಯ ಖಾಸಗಿ ವಿವರಗಳನ್ನು, ಆಕೆಯ ಕುಟುಂಬದ ವಿವರಗಳನ್ನು, ಕಾರ್ ನಂಬರನ್ನು, ಮನೆಯ ವಿಳಾಸವನ್ನು, ಫೋನ್ ನಂಬರನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಿಡಲಾಯಿತು. ಆ ಬಳಿಕ ಪರಿಚಿತರು, ಅಪರಿಚಿತರು ಇವರ ಮನೆ ಬಾಗಿಲಿಗೆ ಬರತೊಡಗಿದರು, ಬೆದರಿಕೆ ಹಾಕಲಿಕ್ಕೆ ಆರಂಭಿಸಿದರು. ಅತ್ಯಾಚಾರ, ಕೊಲೆ ಬೆದರಿಕೆಗಳು ಕೂಡ ಬಂದವು. ಅದರ ಬಳಿಕ ಈ ಕುಟುಂಬ 3 ಬಾರಿ ಬೇರೆ ಬೇರೆ ಸ್ಥಳಗಳನ್ನು ಬದಲಾಯಿಸಿದೆ. ಅದರ ಹೊರತಾಗಿಯೂ ಬೆದರಿಕೆ ನಿಂತಿಲ್ಲ, ಅವರನ್ನು ಹುಡುಕುವುದು ಕೂಡ ನಿಂತಿಲ್ಲ. ಖುದ್ದು ಆ ಬಾಲಕಿಯೇ ಬಂದು ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಂಡದ್ದೂ ಆಯಿತು. ಆ ಬಾಲಕಿಯ ತಾಯಿ ಬಂದು ಭಿನ್ನಹಿಸಿಕೊಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಪ್ರಧಾನಿಯವರು ನನ್ನ ಮಗಳಿಗೆ ಜೀವದಾನ ನೀಡಿದ್ದಾರೆ, ಆದರೆ ನಮ್ಮ ಬೆನ್ನು ಬಿದ್ದು ನಮಗೆ ಬೇಟೆ ಆಡುವುದನ್ನು ಮತ್ತು ನಮಗೆ ಕಿರುಕುಳ ನೀಡುವುದನ್ನು ಜನ ಇನ್ನಾದರೂ ನಿಲ್ಲಿಸಬೇಕು. ನನ್ನ ಮಗಳ ಮೇಲಿರುವ ಅಪಾದನೆಗಳನ್ನು ಸಂಪೂರ್ಣ ರದ್ದುಗೊಳಿಸಬೇಕು. ಆಕೆ ನೆಮ್ಮದಿಯಿಂದ ಶಿಕ್ಷಣ ಮುಂದುವರಿಸಲು ಅವಕಾಶ ನೀಡಬೇಕು ಅಂತ ಕಣ್ಣೀರಿಡುತ್ತಿದ್ದಾರೆ. स्थिति ये है कि मुंह ढक के रहना पड़ रहा है, बाहर नहीं निकल सकते हैं। घर के आसपास गाड़ियां घूम रही हैं, जहां हम पहले रहते थे वो जगह छोड़ चुके हैं, अब जगह जगह बदलते फिर रहे हैं। कोई प्रोटेक्शन नहीं मिल रही है, खाने पाने के लिए परेशान है। कोई सरकार की तरफ से हमें कोई प्रोटेस्ट, कोई मदद नहीं मिली। इवन बच्ची की अभी तक FIR तक वापस नहीं, जबकि पता चल चुका है शी इज माइनर। ऐसा क्यों? मुझे इतना है कि आज बच्ची की नजरों में, आंखों में शर्म है कि हाँ रियली मैंने गलत किया। ಬಾಲಕಿ ಅಪ್ರಾಪ್ತಳಾಗಿರುವುದರಿಂದ ಆಕೆಯ ವಿರುದ್ಧ ದಂಡನಾತ್ಮಕ FIR ದಾಖಲಿಸದೇ ಇರಲು ದೆಹಲಿ ಪೊಲೀಸರು ನಿರ್ಧರಿಸಿದ್ದಾರೆ. ಹಾಗಂತ ದೆಹಲಿ ಪೊಲೀಸರು ತನ್ನಿಂದ ತಾನೇ ಈ ನಿರ್ಧಾರಕ್ಕೆ ಬಂದಿರುತ್ತಾರೆ ಅಂತ ಕೊಡಬೇಕಾಗಿಲ್ಲ. ಯಾಕಂದರೆ ಖುದ್ದು ಮೋದಿಯವರು ಕ್ಷಮಿಸಿದ್ದೇನೆ ಎಂದು ಹೇಳಿದ ಬಳಿಕ ದೆಹಲಿಯ ಪೊಲೀಸರ ವರ್ತನೆ ಮತ್ತು ನಿರ್ಧಾರಗಳು ಬದಲಾಗಿದ್ದಾವೆ, ಒಳ್ಳೆಯದಾಗಿದ್ದಾವೆ. ಇರಲಿ. ಅದರ ಹೊರತಾಗಿಯೂ ಸಾಮಾಜಿಕ ಜಾಲತಾಣದಲ್ಲಿ ಆಕೆಯನ್ನು ಟ್ರೋಲ್ ಮಾಡಲಾಗ್ತಾ ಇದೆ. ಪ್ರತ್ಯಕ್ಷ ಬೆದರಿಕೆಯ ಭಯದಿಂದ ಈ ಕುಟುಂಬ ಇನ್ನೂ ತಲೆಮರೆಸಿಕೊಂಡೇ ಕಾಲ ಕಳೆಯುವಂತಾಗಿದೆ. ಇದು ಏನು ಹೇಳ್ತಾ ಇದೆ? ದೇಶದಲ್ಲಿ ಪರಿಸ್ಥಿತಿ ಅದೆಷ್ಟು ಬಿಗಡಾಯಿಸಿ ಹೋಗಿದೆ, ಆ ಭಕ್ತರು ಅದೆಷ್ಟು ಅಂಧರಾಗಿದ್ದಾರೆ ಎಂದರೆ ಖುದ್ದು ದೇವರೇ ಬಂದರೂ ಕೇಳದ ಸ್ಥಿತಿಗೆ ತಲುಪಿದ್ದಾರೆ. ಇನ್ನು ಮೋದಿಜಿ ಹೇಳಿದರೆ ಕೇಳ್ತಾರಾ?